ಟ್ಯಾಮರಿಂಡಸ್ ಇಂಡಿಕಾನಾ? ಇದ್ರ ಹೆಸರು ಒಂದು ಟ್ಯಾಮರಿಂಡಸ್ ಇಂಡಿಕಾ, ಹುಣಸೆ ಮರ. ಈ ಹುಣಸೆ ಮರ ನೋಡಿದ ತಕ್ಷಣ ಏನೋ ಒಂದು ಹೇಳ್ಬೇಕಂತ ಅನಿಸ್ತು. ನಾವು ಚಿಕ್ಕವರಿದ್ದಾಗ ನಮ್ಮ ಒಂದು ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ಜನರು ಹುಣಸೆ ಮರದ ಹತ್ರ ಹೋಗ್ಬೇಡಿ, ರಾತ್ರಿ ಟೈಮಲ್ಲಿ ಹುಣಸೆ ಮರದ ಕೆಳಗಡೆ ಮಲಗಬೇಡಿ, ಅಲ್ಲೆಲ್ಲ ದೆವ್ವಗಳು ವಾಸವಾಗಿರ್ತವೆ, ಹಾಗೆ ಹೀಗೆ ಅಂತಕ್ಕಂಥ ಏನೋ ಒಂದು ಕಾಲ್ಪನಿಕ ಕಥೆಗಳು, ಕೆಲವೊಂದು ಮಿತ್ಗಳನ್ನ ಹೇಳ್ತಾ ಇದ್ರು. ಸೊ ಅದು ವೈಜ್ಞಾನಿಕ ಕಾರಣ ಬಹಳ ಸ್ಪಷ್ಟವಾಗಿ ನಮ್ಗೆ ಇವಾಗ ಅರ್ಥ ಆಗುತ್ತೆ. ಏನಪ್ಪ ಅಂತಂದ್ರೆ, ರಾತ್ರಿ ಟೈಮಲ್ಲಿ ಈ ಹುಣಸೆ ಮರ ಕಾರ್ಬನ್ ಡೈಆಕ್ಸೈಡ್ ಅದನ್ನ ಜಾಸ್ತಿ ರಿಲೀಸ್ ಮಾಡುತ್ತೆ. ಸೊ ನಮಗೆ ಬೇಕಾಗಿರೋದು ಏನಪ್ಪ ಅಂತಂದ್ರೆ ಆಮ್ಲಜನಕ, ಆಕ್ಸಿಜನ್ ಬೇಕು ನಮಗೆ. ಸೊ ಹಾಗಾಗಿ ಆಕ್ಸಿಜನ್ ಅದು ಜಾಸ್ತಿ ರಿಲೀಸ್ ಮಾಡ್ದೇನೆ ಅದು ಕಾರ್ಬನ್ ಡೈಆಕ್ಸೈಡ್ ಅನ್ನು ರಿಲೀಸ್ ಮಾಡೋದ್ರಿಂದ ನಮಗೊಂಥರ ಉಸಿರು ಕಟ್ಟದಂಗೆ ಆಗೋದು, ಒಂಥರ ಕತ್ತಿಸಿದಂಗೆ ಆಗೋದು. ಸೊ ಹಾಗಾಗಿ ಇಲ್ಲೇನೋ ಇದೆ ಅಂತ ಹೇಳ್ಬಿಟ್ಟು ಆ ರೀತಿಯಾದಂಥ ಒಂದು ನಂಬಿಕೆ ಇತ್ತು. ಸೊ ಹಾಗಾಗಿ ವೈಜ್ಞಾನಿಕ ಕಾರಣ ಇಷ್ಟೇನೆ, ಅದು ಕಾರ್ಬನ್ ಡೈಆಕ್ಸೈಡ್ ಅನ್ನ ತುಂಬಾ ರಿಲೀಸ್ ಮಾಡುತ್ತೆ ರಾತ್ರಿ ಸಮಯದಲ್ಲಿ. ಸೊ ನಮಗೆ ಬೇಕಾಗಿರೋದು ಆಮ್ಲಜನಕ, ಆಕ್ಸಿಜನ್. ಸೊ ಅದರಿಂದ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಥ್ಯಾಂಕ್ ಯು.